ನೋಡಿ ಈಗ 4.1 ಎಕ್ಸರ್ಸೈಸ್ ಅಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ. ನೋಡಿ ಏನ್ ಕೊಟ್ಟಿದ್ದಾರೆ, ರೆಪ್ರೆಸೆಂಟ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಇನ್ ದ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ದ ಏರಿಯಾ ಆಫ್ ದ ರೆಕ್ಟಾಂಗ್ಯುಲರ್ ಪ್ಲಾಟ್ ಈಸ್ 528 ಮೀಟರ್ ಸ್ಕ್ವೇರ್. ದ ಲೆಂತ್ ಆಫ್ ದ ಪ್ಲಾಟ್ ಇನ್ ಮೀಟರ್ಸ್ ಈಸ್ one more than twice the breadth. We need to find the length and breadth of the plot ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ. ನೋಡಿ ನಾವು ಮುಂಚೆ ಎಲ್ಲ ಏನ್ ಮಾಡ್ತಿದ್ವಿ, ಈ ರೀತಿ ಕೊಟ್ರೆ ಲೆಟ್ ಮಾಡ್ಕೊಂತೀವಲ್ವಾ. ಲೆಟ್ ದ ಲೆಂತ್ ಆಫ್ ದ ಪ್ಲಾಟ್ ಬಿ ಎಕ್ಸ್ ಅಂತ ಲೆಟ್ ಮಾಡ್ಕೊಂತೀವಿ. ಅದೇ ಬ್ರೆಡ್ತ್ ಇದ್ರೆ ವೈ ಅಂತ ಲೆಟ್ ಮಾಡ್ಕೊಂತೀವಿ. ಆದ್ರೆ ಇಲ್ಲಿ ಆ ಮಿಸ್ಟೇಕ್ ಮಾಡಬಾರ್ದು. ಇಲ್ಲಿ ಒಂದೇ ವೇರಿಯೇಬಲ್ ಅಲ್ಲಿ ತಗೋಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಒಂದೇ ವೇರಿಯೇಬಲ್ ಏನ್ ಕೊಟ್ಟಿದ್ದಾರೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೋಡಿ, ದ ಲೆಂತ್ ಆಫ್ ದ ಪ್ಲಾಟ್ ಈಸ್ 1 more than twice the breadth. ಅಂದ್ರೆ ಬ್ರೆಡ್ತ್ ಟರ್ಮ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿ ಹೇಳ್ತೀನಿ. 1 ಪಾಯಿಂಟ್ ಇಲ್ಲಿ ಏನ್ ನೆನ್ಪಿಟ್ಕೊಳ್ಳಿ, ಒಂದೇ ವೇರಿಯೇಬಲ್ ತಗೋಬೇಕು. ಓಕೆ, ಒಂದೇ ವೇರಿಯೇಬಲ್ ನ ಲೆಟ್ ಮಾಡ್ಕೋಬೇಕು. ಇನ್ನು ಇನ್ನೊಂದು ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ನೋಡಿ, ಇಲ್ಲಿ ಈಗ ಲೆಟ್ ದ ಲೆಂತ್ ಆಫ್ ದ ಪ್ಲಾಟ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಎಕ್ಸ್ ಮೀಟರ್ಸ್ ಅಂತ. ಸೊ ಈಗ ಏನಾಗತ್ತೆ, ಬ್ರೆಡ್ತ್ ಏನಾಗತ್ತೆ, ಲೆಂತ್ ಆಫ್ ದ ಪ್ಲಾಟ್ ಈಸ್ 1 more than twice the breadth ಅಂತ ಕೊಟ್ಟಿದ್ದಾರೆ. ಅಂದ್ರೆ ಟ್ವೈಸ್ ಬ್ರೆಡ್ತ್ ಅಂದ್ರೆ ಟ್ವೈಸ್ ಬ್ರೆಡ್ತ್ ಆಯ್ತು, ಟ್ವೈಸ್. 1 more than ಅಂದ್ರೆ +1 ಆಯ್ತು ಅಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಒಂದ್ ವೇರಿಯೇಬಲ್, ಇಲ್ಲಿ ಬ್ರೆಡ್ತ್ ಕೂಡ ಒಂದ್ ವೇರಿಯೇಬಲ್ ತರಾನೇ ಬಂತು. ಅಂದ್ರೆ ಇಲ್ಲಿ 2 ವೇರಿಯೇಬಲ್ಸ್ ಬಂದೇ ಬರ್ತವೆ. ಸೊ ಈ ರೀತಿ ತಗೊಂಡ್ರೆ ನಮ್ಗೆ ಆನ್ಸರ್ ಬರಲ್ಲ. ಸೊ ನಾವು ಯಾವ್ದನ್ನ ಲೆಟ್ ಮಾಡ್ಕೋಬೇಕು ಅಂತಂದ್ರೆ, ನಾವು ಯಾವ್ದು ಟರ್ಮ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಅದೇ ಲೆಟ್ ಮಾಡ್ಕೋಬೇಕು. ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ದ ಲೆಂತ್ ಆಫ್ ದ ಪ್ಲಾಟ್ ಈಸ್ 1 more than twice the breadth. ಅಂದ್ರೆ ಬ್ರೆಡ್ತ್ ಟರ್ಮ್ಸ್ ಅಲ್ಲಿ ಲೆಂತ್ ಕೊಟ್ಟಿದ್ದಾರೆ ಅಲ್ವಾ. ಸೊ ನಾವು ಬ್ರೆಡ್ತ್ ನ ಲೆಟ್ ಮಾಡ್ಕೋಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಬರ್ಕೊಳ್ಳೋಣ. ಏನಂತ ಬರ್ಕೊಳ್ಳೋಣ, ಲೆಟ್ ದ ಬ್ರೆಡ್ತ್ ಆಫ್ ದ ಪ್ಲಾಟ್ ಬಿ ಎಕ್ಸ್ ಮೀಟರ್ ಅಂತ ಲೆಟ್ ಮಾಡ್ಕೊಂಡ್ವಿ. ಈಗ ಲೆಂತ್ ಏನಾಗತ್ತೆ, ಅವ್ರು ಕೊಟ್ಟಿರೋ ಪ್ರಕಾರ 1 ನೋಡಿ ಟ್ವೈಸ್ ದ ಬ್ರೆಡ್ತ್. ಅಂದ್ರೆ ಇಲ್ಲಿ ಏನ್ ಬ್ರೆಡ್ತ್ ಏನ್ ಲೆಟ್ ಮಾಡ್ಕೊಂಡಿದ್ವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಟ್ವೈಸ್ ದ ಬ್ರೆಡ್ತ್ ಅಂದ್ರೆ ಟ್ವೈಸ್ ಆಯ್ತು, ಇಂಟು 2 ಮಾಡಿದ್ವಿ. ಇನ್ನು ಏನ್ ಕೊಟ್ಟಿದ್ದಾರೆ, 1 more than ಅಂದ್ರೆ +1 ಮಾಡ್ಬೇಕು. ಈ ರೀತಿ ಬರ್ಕೊಂಡ್ರೆ ನಮ್ಗೆ ಒಂದೇ ವೇರಿಯೇಬಲ್ ಅಲ್ಲಿ ಬರುತ್ತೆ. ಅವಾಗ ನಾವು ಈಕ್ವೇಶನ್ ಫಾರ್ಮೇಶನ್ ಮಾಡ್ಬೋದು, ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದಾರಲ್ವಾ. ಸೊ ಏರಿಯಾ ಇಸ್ ಈಕ್ವಲ್ಸ್ ಟು 528 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ದ ರೆಕ್ಟಾಂಗಲ್ ಏನು ನಮ್ಗೆ ಗೊತ್ತಿದೆ ಅಲ್ವಾ, ಲೆಂತ್ ಇಂಟು ಬ್ರೆಡ್ತ್ ಇಸ್ ಈಕ್ವಲ್ಸ್ ಟು ಏರಿಯಾ. ಸೊ ಲೆಂತ್ ಇಂಟು ಬ್ರೆಡ್ತ್, ಇಲ್ಲಿ ಲೆಂತ್ನು ಬಂದಿದೆ ಬ್ರೆಡ್ತ್ನು ಬಂದಿದೆ. ಸೊ ಬರ್ಕೊಳ್ಳೋಣ. ಲೆಂತ್ ಏನಿದೆ 2x + 1 ಇದೆ, ಬ್ರೆಡ್ತ್ ಏನಿದೆ ಎಕ್ಸ್ ಇದೆ ಅಲ್ವಾ. ಸಾರಿ, ಇಸ್ ಈಕ್ವಲ್ಸ್ ಟು ಏರಿಯಾ ಏನ್ ಕೊಟ್ಟಿದ್ದಾರೆ, 528 ಅಂತ ಕೊಟ್ಟಿದ್ದಾರೆ. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. ಯಾವ ರೀತಿ ಮಾಡ್ಬೇಕಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿದ್ರೆ ಈ ರೀತಿ ಬರ್ಕೊಳ್ಳಿ, ಈಸಿ ಆಗತ್ತೆ. ಎರಡು ಒಂದೇ, ಈ ರೀತಿ ಬರ್ಕೊಂಡ್ರು ಒಂದೇ, ಈ ರೀತಿ ಬರ್ಕೊಂಡ್ರು ಒಂದೇ. ಸೊ ಈಗ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು 2x ಏನಾಗತ್ತೆ, ಎಕ್ಸ್ ಸ್ಕ್ವೇರ್ ಆಗತ್ತೆ. ಅಂದ್ರೆ 2x ಸ್ಕ್ವೇರ್ ಆಯ್ತು ಅಲ್ವಾ. ಎಕ್ಸ್ ಒಂದು ಜಾಸ್ತಿ ಆಯ್ತು, ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ ಆಯ್ತು, ಇಸ್ ಈಕ್ವಲ್ಸ್ ಟು 528.
ಆಯ್ತಾ. ಈಗ ಈ 528 ನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. 2x² ಪ್ಲಸ್ ಎಕ್ಸ್ ಮೈನಸ್ ಈ 528 ಈ ಕಡೆ ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಮೈನಸ್ ಆಯ್ತು. ಮೈನಸ್ 528 ಇಸ್ ಈಕ್ವಲ್ಸ್ ಟು 0. ನೋಡಿ ಈಕ್ವೇಶನ್ ಫಾರ್ಮೇಶನ್ ಆಯ್ತಲ್ವಾ, ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಇದನ್ನೇ ಅವ್ರು ಕೇಳಿದ್ದು. ಇನ್ನು ನಾವು ಲೆಂತ್ ಬ್ರೆಡ್ತ್ ಫೈಂಡ್ ಮಾಡೋಕೆ ಹೇಳಿಲ್ಲ. ಓಕೆ, ಅವ್ರೇನ್ ಹೇಳಿದ್ದಾರೆ, ಫಾಲೋಯಿಂಗ್ ಸಿಚುವೇಶನ್ಸ್ ಇನ್ ದ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್, ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮಾಡಿದ್ವಿ, ದಿಸ್ ಇಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ದ ಪ್ರಾಡಕ್ಟ್ ಆಫ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ಸ್ ಈಸ್ 306. ವಿ ನೀಡ್ ಟು ಫೈಂಡ್ ದ ಇಂಟಿಜರ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ ಏನು, ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಅಂದ್ರೆ ಏನು ಅಂತ ಫಸ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಓಕೆ, ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ 2 3 ಆಗ್ಬೋದು, 4 5 ಆಗ್ಬೋದು, 5 6 ಆಗ್ಬೋದು, 7 8 ಆಗ್ಬೋದು. ಅಂದ್ರೆ 78 ಅಲ್ಲ, ಇದು 7 8. ಓಕೆ, ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ ನೆಕ್ಸ್ಟ್ ನಂಬರ್, ಯಾವುದೇ ನಂಬರ್ ಬರಲಿ ಅದ್ರ ನೆಕ್ಸ್ಟ್ ನಂಬರ್ ಬಂದ್ರೆ ಅದು ಕಾನ್ಸಿಕ್ಯೂಟಿವ್ ನಂಬರ್ ಆಯ್ತು. ಓಕೆ, 3 4 ಕೂಡ ಆಗ್ಬೋದು ಅಲ್ವಾ. ಕಾನ್ಸಿಕ್ಯೂಟಿವ್ ನಂಬರ್ ಅಂದ್ರೆ ಏನು, ಯಾವುದೇ ನಂಬರ್ ಬರೆದ್ರೆ ಅದ್ರ ನೆಕ್ಸ್ಟ್ ನಂಬರ್ನೇ ನಾವು ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಹೇಳ್ತೀವಿ. ಇವ್ರು ಏನ್ ಕೊಟ್ಟಿದ್ದಾರೆ, ದ ಪ್ರಾಡಕ್ಟ್ ಆಫ್ ಟು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್. ಪಾಸಿಟಿವ್ ಅಂದ್ರೆ ಪ್ಲಸ್ ನಂಬರ್ಸ್ ಅಲ್ವಾ, ಪಾಸಿಟಿವ್ ನಂಬರ್ಸ್. ಸೊ ನಾವೇನಂತ ಲೆಟ್ ಮಾಡ್ಕೊಳ್ಳೋಣ, ಲೆಟ್ ಒನ್ ನಂಬರ್ ಬಿ ಎಕ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಗೊತ್ತಿಲ್ಲ ಅಲ್ವಾ ನಮ್ಗೆ ಯಾವ ನಂಬರ್ ಅಂತ ಗೊತ್ತಿಲ್ಲ. ಸೊ ಅನದರ್ ನಂಬರ್ ಏನಿರುತ್ತೆ, ನೆಕ್ಸ್ಟ್ ನಂಬರ್ ಏನಿರುತ್ತೆ, ಅನದರ್ ನಂಬರ್ ವಿಲ್ ಬಿ ಎಕ್ಸ್ ಪ್ಲಸ್ 1 ಇರುತ್ತಲ್ವಾ. ಯಾವುದೇ ನಂಬರ್ ಆಗಿರ್ಲಿ ಅದಕ್ಕೆ 1 ಆಡ್ ಮಾಡಿದ್ರೆ ಅದು ಕಾನ್ಸಿಕ್ಯೂಟಿವ್ ನಂಬರ್ ಬರುತ್ತೆ ಅಂತ ಅರ್ಥ. ಓಕೆ, ಈಗ ಅವ್ರೇನ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಆಫ್ ಟು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್. ಪ್ರಾಡಕ್ಟ್ ಅಂದ್ರೆ ಏನು, ಮಲ್ಟಿಪ್ಲೈ ಮಾಡೋದು. ಓಕೆ, ಪ್ರಾಡಕ್ಟ್ ಮಾಡಿದ್ರೆ ಇಲ್ಲಿ ಏನೋ ಇದೆ, ಇಲ್ಲಿ ಏನೋ ಇದೆ, ಪ್ರಾಡಕ್ಟ್ ಮಾಡಿದ್ರೆ ಅಲ್ಲಿ ಏನ್ ಬರ್ತಾ ಇದೆ, 306 ಅಂತ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ಯಾವ್ದ್ರ ಪ್ರಾಡಕ್ಟ್ ಮಾಡ್ಬೇಕು ನಾವು, ಒನ್ ನಂಬರ್ ಎಕ್ಸ್ ಅಂತ ಇಟ್ಕೊಂಡಿದೀವಿ, ಇನ್ನೊಂದು ಎಕ್ಸ್ ಪ್ಲಸ್ 1 ಅಂತ ಇಟ್ಕೊಂಡಿದೀವಿ ಅಲ್ವಾ. ಸೊ ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಆಯ್ತು, ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ ಆಯ್ತು, 306. ಅಂಡರ್ಸ್ಟ್ಯಾಂಡ್ ಆಯ್ತಾ, ಕನ್ಫ್ಯೂಸ್ ಆಗಿಲ್ಲ ತಾನೆ. ಇಲ್ಲಿ ಪ್ರಾಡಕ್ಟ್ ಅಂದದಕ್ಕೋಸ್ಕರ ನಾನು ಇಂಟು ಹಾಕಿದ್ದೀನಿ ಅಷ್ಟೇ. ಹೀಗೂ ಬರಿಬಹುದಾಗಿತ್ತು, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಹೀಗೂ ಬರಿಬಹುದು ನೀವು. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ನಾನು ನಿಮ್ ಮಧ್ಯ ಮಲ್ಟಿಪ್ಲಿಕೇಶನ್ ಸೈನ್ ಹಾಕಿದ್ದೀನಿ. ಈಗ ಈ 306 ನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 306 ಇಸ್ ಈಕ್ವಲ್ಸ್ ಟು 0. ಇಲ್ಲೇದು ಈ ಕಡೆ ತಗೊಂಡ್ವಿ, ಇಲ್ಲಿ ಏನ್ ಉಳಿದಿಲ್ಲ, 0 ಬಂತು. ಆಯ್ತಲ್ವಾ, ಕ್ವಾಡ್ರಾಟಿಕ್ ಫಾರ್ಮ್ ಈಕ್ವೇಶನ್ ಫಾರ್ಮೇಶನ್ ಆಯ್ತಲ್ವಾ. ಇದನ್ನೇ ಅವರು ಕೇಳಿರೋದು. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ರೋಹನ್ಸ್ ಮದರ್ ಈಸ್ 26 years older than him. The product of their ages in years 3 years from now will be 360. We would like to find ರೋಹನ್ಸ್ ಪ್ರೆಸೆಂಟ್ ಏಜ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಕ್ವಶನ್ಸ್ ನಾವು ಮುಂಚೆ ಕೂಡ ಮಾಡಿದೀವಲ್ವಾ. ಸೊ ನಾವ್ ಏನ್ ಮಾಡ್ಬೇಕು, ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ, ನೋಡಿ ಯಾವಾಗ್ಲೂ ನಾವು ಪ್ರೆಸೆಂಟ್ ಏಜ್ ನ ಲೆಟ್ ಮಾಡ್ಕೋಬೇಕು. ಸೊ ಇದರಲ್ಲಿ ರೋಹನ್ಸ್ ಪ್ರೆಸೆಂಟ್ ಏಜ್ ನ ಲೆಟ್ ಮಾಡ್ಕೋಣ. ಲೆಟ್ ದ ರೋಹನ್ಸ್ ಪ್ರೆಸೆಂಟ್ ಏಜ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ, ಎಕ್ಸ್ ಇಯರ್ಸ್. ಆಯ್ತಾ. ಸೊ ರೋಹನ್ಸ್ ಮದರ್ಸ್ ಏಜ್ ಎಷ್ಟಾಗತ್ತೆ, ರೋಹನ್ಸ್ ಮದರ್ಸ್ ಪ್ರೆಸೆಂಟ್ ಏಜ್ ವಿಲ್ ಬಿ ಎಷ್ಟಾಗತ್ತೆ, ಅವರೇ ಕೊಟ್ಟಿದ್ದಾರೆ 26
years older than him ಅಂತ. ಸೊ ಎಕ್ಸ್ ರೋಹನ್ ಸೇಸ್ ಎಕ್ಸ್ ಇದ್ರೆ ಎಕ್ಸ್ ಪ್ಲಸ್ 26 ಆಯ್ತಲ್ವಾ ಇಯರ್ಸ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ರೋಹನ್ ಸೇಜ್ ಪ್ರೆಸೆಂಟೇಜ್ ಎಕ್ಸ್ ಇಯರ್ಸ್ ಅಂತ ಲೆಟ್ ಮಾಡ್ಕೊಂಡ್ರೆ ಎಕ್ಸ್ ಪ್ಲಸ್ 26 ಇರುತ್ತಲ್ವಾ ಅವ್ರ ಮಮ್ಮಿದು ಆಯ್ತು. ಈಗ ಅವ್ರು ಏನ್ ಕೊಟ್ಟಿದ್ದಾರೆ? ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್. ಪ್ರಾಡಕ್ಟ್ ಅಂದ್ರೆ ನಾನು ಹೇಳಿದೆ ಮಲ್ಟಿಪ್ಲಿಕೇಶನ್. ಇನ್ ಇಯರ್ಸ್ 3 years ಫ್ರಮ್ ನೌ ವಿಲ್ ಬಿ 360 ಅಂತ ಕೊಟ್ಟಿದ್ದಾರೆ. ಅಂದ್ರೆ 3 years ಫ್ರಮ್ ನೌ ಅಲ್ವಾ, ಅಂದ್ರೆ 3 years ಲೇಟರ್ ಅಂತ ಅರ್ಥ. 3 years ಲೇಟರ್. 3 years ಲೇಟರ್ ರೋಹನ್ ಏಜ್ ಎಷ್ಟಿರುತ್ತೆ? ರೋಹನ್ಸ್ ಏಜ್ ಎಷ್ಟಿರುತ್ತೆ? ವಿಲ್ ಬಿ 3 years ಆಫ್ಟರ್ ನಿಮ್ ಏಜ್ ಎಷ್ಟು ಅಂತ ಕೇಳ್ತೀರಾ, ಎಷ್ಟು ಹೇಳ್ತೀರಾ? ಪ್ರೆಸೆಂಟ್ ಏಜ್ ಪ್ಲಸ್ 3 ಅಂತೀರಲ್ವಾ. ಸೊ ಅದೇ ರೀತಿ ರೋಹನ್ಸ್ ಪ್ರೆಸೆಂಟ್ ಏಜ್ ಎಷ್ಟು ಅಂತ ಲೆಟ್ ಮಾಡ್ಕೊಂಡಿದೀವಿ? ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಆಫ್ಟರ್ 3 years ಎಷ್ಟಿರುತ್ತೆ? ಎಕ್ಸ್ ಪ್ಲಸ್ 3 ಇರುತ್ತೆ ಅಲ್ವಾ. ಸೊ ಅದೇ ರೀತಿ ರೋಹನ್ಸ್ ಮದರ್ಸ್ ಏಜ್ ವಿಲ್ ಬಿ, ರೋಹನ್ಸ್ ಮದರ್ಸ್ ಏಜ್ ಕೂಡ ಎಷ್ಟಿರುತ್ತೆ? ಪ್ರೆಸೆಂಟ್ ಏಜ್ ಎಷ್ಟಂತ ಬಂದಿದೆ ಇಲ್ಲಿ? ಎಕ್ಸ್ ಪ್ಲಸ್ 26 ಅಂತ ಬಂದಿದೆ. ಆಫ್ಟರ್ 3 years ಎಷ್ಟಿರುತ್ತೆ? ಪ್ಲಸ್ 3 ಮಾಡಬೇಕು ಅಲ್ವಾ. ರೋಹನ್ಸ್ ಪ್ರೆಸೆಂಟ್ ಏಜ್ಗೆ ಎಕ್ಸ್ ಗೆ ಪ್ಲಸ್ 3 ಮಾಡಿದ್ವಿ, ಅದೇ ರೀತಿ ಅವ್ರ ಮಮ್ಮಿದು ಏಜ್ ಕೂಡ ಪ್ಲಸ್ 3 ಮಾಡಿದ್ವಿ. ಆಯ್ತಾ? ಅವ್ರು ಏನ್ ಕೊಟ್ಟಿದ್ದಾರೆ? ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಆಫ್ಟರ್ 3 years ಅಂತ ಕೊಟ್ಟಿದ್ದಾರೆ. ಸೊ ಆಫ್ಟರ್ 3 years ಅಂದ್ರೆ ಈ ಏಜ್ಗಳು, ಇದ್ರದ್ದು ಪ್ರಾಡಕ್ಟ್. ಪ್ರಾಡಕ್ಟ್ ಅಂದ್ರೆ ನಾವೇನ್ ಮಾಡ್ಬೇಕು? ಎಕ್ಸ್ ಪ್ಲಸ್ 3 ರೋಹನ್ದಾಯ್ತು ಇಂಟು ಮಲ್ಟಿಪ್ಲೈ ಮಾಡ್ಬೇಕು. ಪ್ರಾಡಕ್ಟ್ ಅಂದ್ರೆ ನೋಡಿ ಎಕ್ಸ್ ಪ್ಲಸ್ ಇನ್ನೊಂದು ಲೈನ್ ಹಾಕಿ ಬರಿಬೇಕಾಗಿತ್ತು ನಾನು. 26 ಪ್ಲಸ್ 3 ಅಂದ್ರೆ 29 ಆಯ್ತು. ಸೊ ಡೈರೆಕ್ಟ್ ಇಲ್ಲೇ ಬರ್ದಿದ್ದೀನಿ. ಇಲ್ಲಾಂದ್ರೆ ಇಲ್ಲೊಂದು ಸೆಂಟೆನ್ಸ್ ಇಲ್ಲೊಂದು ಲೈನ್ ಬರೀರಿ ಎಕ್ಸ್ ಪ್ಲಸ್ 29 ಅಂತ. ಇಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ? 360 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಈಗ ನಾವು ಮಲ್ಟಿಪ್ಲೈ ಮಾಡಿ ಈಕ್ವೇಶನ್ ಫಾರ್ಮೇಶನ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೇಕು ಮೇಡಮ್ ಅಂದ್ರೆ ನೋಡಿ, ಎಕ್ಸ್ ಇಂಟು ಈ ಎಕ್ಸ್ ತಗೊಂಡ್ವಿ ಇಂಟು ಎಕ್ಸ್ ಪ್ಲಸ್ 29 ಆಯ್ತಾ. ಈಗ ಪ್ಲಸ್ 3 ಇಲ್ಲಿ ಬರ್ಕೊಳ್ಳಿ. ಪ್ಲಸ್ 3 ಇಂದ ಕೂಡ ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಪ್ಲಸ್ 29 ಇಸ್ ಈಕ್ವಲ್ಸ್ ಟು 360. ಈಗ ನೋಡಿ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳೋಣ. 29 ಇಂಟು ಎಕ್ಸ್ 29x ಪ್ಲಸ್ ಇದೆ 3 ಇಂಟು ಎಕ್ಸ್ 3x. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಂತು. 29 ಇಂಟು 3 ಮಲ್ಟಿಪ್ಲೈ ಮಾಡಬೇಕು. 29 3 3 9 27, 3 2 6, 6 ಪ್ಲಸ್ 2 8 ಏನ್ ಬಂತು? 87 ಬಂತು. ಇಸ್ ಈಕ್ವಲ್ಸ್ ಟು 360. ಈಗ ಇವೆರಡು ಲೈಕ್ ಟರ್ಮ್ಸ್ ನೋಡಿ, ಇವು ಆಡ್ ಮಾಡ್ಬೋದಲ್ವಾ ನಾವು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 29 ಪ್ಲಸ್ 3 ಎಷ್ಟಾಯ್ತು? 32 ಆಯ್ತು. ಸೊ 32x ಪ್ಲಸ್ 87. ಈ 360ನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. ಮೈನಸ್ 360 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಮೈನಸ್ ಆಯ್ತಲ್ವಾ. ಇಸ್ ಈಕ್ವಲ್ಸ್ ಟು 0. ಈಗ ಇವೆರಡು ನೋಡಿ ಕಾನ್ಸ್ಟೆಂಟ್ ನ ನಾವು ಪ್ಲಸ್ ಆರ್ ಮೈನಸ್ ಇದೆ ಮೈನಸ್ ಮಾಡಬೇಕು. 360 ನಲ್ಲಿ 87 ಮೈನಸ್ ಮಾಡೋಣ. 10 ನಲ್ಲಿ 7 ಹೋದ್ರೆ 3, 5 ಉಳಿತು. 15 ನಲ್ಲಿ 8 ಹೋದ್ರೆ 7, ಇಲ್ಲಿ 2 ಉಳಿತು. ಸೊ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಬಿಗರ್ ನಂಬರ್ ಮೈನಸ್ ಇರೋದ್ರಿಂದ ಮೈನಸ್ ಬರಿಬೇಕು. 273 ಬಂತು. 273 is equals to 0. This is the quadratic equation what we required ಅಲ್ವಾ. ಸೊ this is the answer. ಅಂಡರ್ಸ್ಟ್ಯಾಂಡ್ ಆಯ್ತಾ ಯಾವ ರೀತಿ ಮಾಡ್ಬೇಕು ಅಂತ? ಈಗ ನೆಕ್ಸ್ಟ್ ಒನ್ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? A train travels a distance of 480 km at a uniform speed. If the speed had been 8 km per hour less, then it would have taken 3 hours more to cover the same distance. We need to find the speed of the train ಅಂತ ಕೊಟ್ಟಿದ್ದಾರೆ.
ಅಂದ್ರೆ ನೋಡಿ, ಇಲ್ಲಿ ಟ್ರೈನ್ ಹೋಗ್ತಾ ಇದೆ, ಡಿಸ್ಟೆನ್ಸ್ ಎಷ್ಟಿದೆ 480 ಕಿಲೋಮೀಟರ್ ಇದೆ. ಅಟ್ ಎ ಯೂನಿಫಾರ್ಮ್ ಸ್ಪೀಡ್. ಯೂನಿಫಾರ್ಮ್ ಸ್ಪೀಡ್ ಅಂದ್ರೆ ಒಂದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ 50 km/h ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೇಮ್ ಅದೇ ಸ್ಪೀಡ್ ಇಟ್ಕೊಂಡು ಹೋಗ್ತಾ ಇದೆ. ಓಕೆ, ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 8 km/h ಲೆಸ್, ಅಂದ್ರೆ ಲೆಸ್ ಆಯ್ತು ಅಂದ್ರೆ ಸ್ಪೀಡ್ ಕಡಿಮೆ ಮಾಡ್ಕೊಂಡ್ರು, 8 km/h ಲೆಸ್ ಮಾಡ್ಕೊಂಡ್ರು, ಅವಾಗ ಏನಾಗತ್ತೆ, ದೆನ್ ಇಟ್ ವುಡ್ ಹ್ಯಾವ್ ಟೇಕನ್ 3 hours ಮೋರ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್. ಈಗ ಸ್ಪೀಡ್ ಕಡಿಮೆ ಮಾಡ್ಕೊಂಡ್ರೆ ನಮ್ಗೆ ಟೈಮ್ ಜಾಸ್ತಿ ಆಗತ್ತಲ್ವಾ. ಈಗ ನೀವು ಮನೆಯಿಂದ ಸ್ಕೂಲ್ಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ಓಕೆ, ಮನೆಯಿಂದ ಸ್ಕೂಲ್ಗೆ ಸೈಕಲ್ ಅಲ್ಲಿ ಹೋದ್ರೆ ಎಷ್ಟು ಟೈಮ್ ತಗೊಳತ್ತೆ? 1/2 hour ಅಂತ ಇಟ್ಕೊಳ್ಳಿ. ಅದೇ ಬೈಕಲ್ಲಿ ಹೋದ್ರೆ 10 minutes ಅಲ್ಲಿ ರೀಚ್ ಆಗ್ತೀವಿ ಅಲ್ವಾ. ಅಂದ್ರೆ ಇಲ್ಲಿ ಸ್ಪೀಡ್ ಜಾಸ್ತಿ ಆದ್ರೆ ಟೈಮ್ ಕಡಿಮೆ ತಗೊಳತ್ತೆ, ಅದೇ ಸ್ಪೀಡ್ ಕಡಿಮೆ ಇದ್ರೆ ಟೈಮ್ ಜಾಸ್ತಿ ಇರತ್ತೆ ಅಲ್ವಾ. ಸೊ ಅದೇ ರೀತಿ ಇಲ್ಲಿನೂ ಕೊಟ್ಟಿದ್ದಾರೆ. ಸೊ ನಾವೇನಂತ ಮಾಡೋಣ, ಡಿಸ್ಟೆನ್ಸ್ ಸೇಮ್ ಇರತ್ತೆ ಅಲ್ವಾ, ಡಿಸ್ಟೆನ್ಸ್ ಹೆಚ್ಚು ಕಡಿಮೆ ಆಗಲ್ಲ. ಅಂದ್ರೆ ಈಗ ನೋಡಿ 480 km ಇದ್ದಿದ್ದು ಇಲ್ಲಿನೂ 480 km, ಅಂದ್ರೆ ಮನೆಯಿಂದ ಸ್ಕೂಲ್ ಏನಿದೆ ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ. ನಾವು ಹೋಗೋದು ಸ್ಪೀಡ್ ಹೆಚ್ಚು ಕಡಿಮೆ ಆಗ್ಬಹುದು ಅಲ್ವಾ. ಸೊ ನಾವೇನ್ ಮಾಡೋಣ, ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ಸ್ಪೀಡ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಎಕ್ಸ್ ಅಂದ್ರೆ ಎಕ್ಸ್ km/h. ಓಕೆ, ಡಿಸ್ಟೆನ್ಸ್ ಕವರ್ಡ್ ಎಷ್ಟಿರುತ್ತೆ? ಡಿಸ್ಟೆನ್ಸ್ ಕವರ್ಡ್ ಎಷ್ಟಿದೆ? 480 km. ಅಲ್ವಾ. ಟೈಮ್ ಟೇಕನ್ ಅಂದ್ರೆ ನೋಡಿ, ಟೈಮ್ ಟೇಕನ್ ಇಸ್ ಈಕ್ವಲ್ಸ್ ಟು, ಯಾವಾಗಲೂ ಏನ್ ಮಾಡ್ಬೇಕು ಫಾರ್ಮುಲಾ? ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಓಕೆ, ಫುಲ್ ಫಾರ್ಮ್ ಅಲ್ಲಿ ಬರಿತೀನಿ, ಡಿಸ್ಟೆನ್ಸ್ ಅಪಾನ್ ಸ್ಪೀಡ್ ಮಾಡಿದ್ರೆ ನಮ್ಗೆ ಟೈಮ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದು ಆಯ್ತು. ಈಗ ಅವ್ರು ಏನ್ ಕೇಳಿದ್ದಾರೆ? ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 8 km/h ಲೆಸ್ ಅಂತ ಕೇಳಿದ್ದಾರೆ. ಸೊ ಇದು ಕೇಸ್ 2. ಓಕೆ, ಈಗ ಸ್ಪೀಡ್ ಎಷ್ಟಿದೆ? ಸ್ಪೀಡ್ ವಿಲ್ ಬಿ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಲ್ವಾ, ಅದರಲ್ಲಿ 8 km ಲೆಸ್ ಅಂತ ಅವ್ರು ಹೇಳಿದ್ದಾರೆ. ಸೊ ಎಕ್ಸ್ ಮೈನಸ್ 8 ಆಯ್ತು. ಓಕೆ, ಎಕ್ಸ್ ಮೈನಸ್ 8 km/h. ಡಿಸ್ಟೆನ್ಸ್ ಸೇಮ್ ಇರುತ್ತೆ ಅಲ್ವಾ. ಸೊ ಡಿಸ್ಟೆನ್ಸ್ ಕವರ್ಡ್ 480 ಇರುತ್ತೆ. ಡಿಸ್ಟೆನ್ಸ್ ಕವರ್ಡ್ 480 ಇರುತ್ತೆ. ಈಗ ಟೈಮ್ ಕ್ಯಾಲ್ಕುಲೇಷನ್ ಮಾಡೋದು ಯಾವ ರೀತಿ? ಸೇಮ್, ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? ಇಲ್ಲಿನೂ ಸೇಮ್ ಇದೆ 480, ಅಪಾನ್ ಸ್ಪೀಡ್ ಎಷ್ಟಿದೆ? ಎಕ್ಸ್ ಮೈನಸ್ 8 ಇದೆ ಅಲ್ವಾ. ಯಾಕೆ? ಸ್ಪೀಡ್ ಇಲ್ಲಿ ಲೆಸ್ ಆಯ್ತು. ಇಲ್ಲಿ ಏನ್ ಬರ್ಕೋಬಹುದು ನಾವು? ಇದೇ ರೀತಿ ಬರ್ಕೊಂಡ್ರೆ ಡಿಸ್ಟೆನ್ಸ್ 480 ಇದೆ, 480 km, ಸ್ಪೀಡ್ ಎಷ್ಟಿದೆ? ಎಕ್ಸ್ ಇದೆ ಅಲ್ವಾ. ಸೊ ಇಲ್ಲಿ ನಾವು ಟೈಮ್ T1 ಅಂತ ಇಟ್ಕೊಳ್ಳೋಣ, ಇಲ್ಲಿ T2 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಅವ್ರು ಏನ್ ಹೇಳಿದ್ದಾರೆ ನೋಡಿ, 3 hours ಮೋರ್ ಟು ಕವರ್ ದ ಸೇಮ್ ಡಿಸ್ಟೆನ್ಸ್. ಅಂದ್ರೆ ಈಗ ಅವ್ರೇನ್ ಹೇಳ್ತಾ ಇದ್ದಾರೆ? 3 hours ಹೆಚ್ಚಿಗೆ ಬೇಕಲ್ವಾ ಕವರ್ ಮಾಡೋದಿಕ್ಕೆ, ಯಾಕಂದ್ರೆ ಸ್ಪೀಡ್ ಲೆಸ್ ಮಾಡಿದ್ರೆ ನಮ್ಗೆ ಟೈಮ್ 3 hours ಜಾಸ್ತಿ ಬೇಕಾಗತ್ತೆ. ಸೊ ಈಗ ನಾವೇನ್ ಮಾಡ್ಬೇಕಾಗತ್ತೆ? T2 ಮೈನಸ್ T1 ಮಾಡ್ಬೇಕಾ? ಅವ್ರೇನ್ ಕೊಟ್ಟಿದ್ದಾರೆ? 3 hours ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾರೆ. ಆರ್ T1 ಮೈನಸ್ T2 ಮಾಡ್ಬೇಕಾ? ಯಾವ್ದು ಮೋರ್ ದನ್ ಇದೆ ಇದ್ರಲ್ಲಿ? T2 ದೊಡ್ಡದಿದೆನಾ, T1 ದೊಡ್ಡದಿದೆನಾ? ಯಾವ್ದ್ರಲ್ಲಿ ಯಾವ್ದು ಮೈನಸ್ ಮಾಡ್ಬೇಕು ಗೊತ್ತಿಲ್ಲ. ಆದ್ರೆ ನಾವು ಜನರಲ್ ನಾಲೆಡ್ಜ್ ಇಂದ ಆಲೋಚನೆ ಮಾಡಿದ್ರೆ ನೋಡಿ, ಇಲ್ಲಿ ಸ್ಪೀಡ್ ಕಡಿಮೆ ಇದ್ರೆ ಟೈಮ್ ಜಾಸ್ತಿ ತಗೊಳತ್ತೆ ತಾನೆ ಅಲ್ವಾ. ಸೊ ಇದು ನಂಬರ್ ದೊಡ್ಡದಿದೆ ಅಂತ ಅರ್ಥ. ಸೊ ಬಿಗ್ಗರ್ ನಂಬರ್ ಈಸ್ T2. ಓಕೆ, ಸೊ ನಾವು ಇದನ್ನ ರಬ್ ಮಾಡೋಣ.
ಸ್ಪೀಡ್ ಜಾಸ್ತಿ ಇದ್ರೆ ಟೈಮ್ ಕಡಿಮೆ ತಗೊಳತ್ತೆ. ಅದಕ್ಕೆ T1 ಏನಿದೆ ಅಲ್ಲ ಅದು ಕಡಿಮೆ ಇರುತ್ತೆ. ಸೊ T2 ಮೈನಸ್ T1 ಮಾಡೋಣ. T2 ಏನಿದೆ, ನೋಡಿ T2 ಏನಿದೆ 480 ಅಪಾನ್ ಎಕ್ಸ್ ಮೈನಸ್ 8 ಇದೆ ಅಲ್ವಾ. ಮೈನಸ್ T1 ಏನಿದೆ 480 ಅಪಾನ್ ಎಕ್ಸ್ ಇದೆ ಇಸ್ ಈಕ್ವಲ್ಸ್ ಟು 3. ಅವ್ರು ಕೊಟ್ಟಿದಾರಲ್ವಾ 3 ಅಂತ. ಸೊ 3 ಅಂತ ಬರ್ಕೊಂಡ್ವಿ. ಈಗ ನಾವು ಈ ಇಕ್ವೇಶನ್ ಸಾಲ್ವ್ ಮಾಡ್ಕೊಂತ ಹೋದ್ರೆ ನಮ್ಗೆ ಇಕ್ವೇಶನ್ ಫಾರ್ಮೇಶನ್ ಆಗತ್ತೆ, ಕ್ವಾಡ್ರಾಟಿಕ್ ಇಕ್ವೇಶನ್. ಓಕೆ, ಈಗ ಇದನ್ನ ರಬ್ ಮಾಡ್ತೀವಿ. ನೋಡಿ ಇದೆ ಅಲ್ವಾ ಬಂದಿದ್ದು. T2 ಮೈನಸ್ T1 ಮಾಡಿದ್ರೆ ನಮ್ಗೆ 3 ಬಂತು. ಈಗ ಪ್ಲಸ್ ಆರ್ ಮೈನಸ್ ಇದೆ, ನಾವೇನ್ ಮಾಡ್ಬೇಕು, LCM ತಗೋಬೇಕು. ಸೊ LCM ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ, ಎಕ್ಸ್ ಇಂಟು ಎಕ್ಸ್ ಮೈನಸ್ 8 ಬರುತ್ತೆ. ಈಗ ನೋಡಿ ಎಕ್ಸ್ ಇಂಟು ಎಕ್ಸ್ ಮೈನಸ್ 8 ಅಪಾನ್ ಎಕ್ಸ್ ಮೈನಸ್ 8 ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಮೈನಸ್ 8 ಎಕ್ಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿತು, ಎಕ್ಸ್ ಇಂಟು 480 ಅಂದ್ರೆ 480 ಎಕ್ಸ್ ಉಳಿತು. ಓಕೆ, ಮೈನಸ್ ಇದೆ, ಮೈನಸ್ ಬರೆಯೋಣ. ಈಗ ಎಕ್ಸ್ ಇಂಟು ಎಕ್ಸ್ ಮೈನಸ್ 8 ಅಪಾನ್ ಎಕ್ಸ್ ಮಾಡಬೇಕು. ಮಾಡಿದ್ರೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿಯುತ್ತೆ, 480 ಇಂಟು ಎಕ್ಸ್ ಮೈನಸ್ 8 ಉಳಿತು. ಸೊ 480 ಇಂಟು ಎಕ್ಸ್ ಮೈನಸ್ 8 ಇಸ್ ಈಕ್ವಲ್ಸ್ ಟು 3. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. 480x ಮೈನಸ್ 480 ಇಂಟು ಎಕ್ಸ್ 480x ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 480 ಇಂಟು 8 ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡೋಣ. 480 ಇಂಟು 8. 8 0 0, 8 8 64, 8 4 32, 32 ಪ್ಲಸ್ 6 38. ಸೊ ಏನ್ ಬಂತು ನಮ್ಗೆ 3840 ಬಂತು. ಓಕೆ, ಅಪಾನ್ ಇದನ್ನ ನಾವು ಮಲ್ಟಿಪ್ಲೈ ಮಾಡ್ಬೋದು. ನೋಡಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು 8 8x ಇಸ್ ಈಕ್ವಲ್ಸ್ ಟು 3 ಆಯ್ತು. ಈಗ ನೋಡಿ ಇಲ್ಲಿ ಪ್ಲಸ್ 480x ಮೈನಸ್ 480x ಇದೆ ಅಲ್ವಾ. ಸೊ ಏನಾಗತ್ತೆ, ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳೀತು, 3840 ಅಪಾನ್ ಎಕ್ಸ್ ಸ್ಕ್ವೇರ್ ಮೈನಸ್ 8x ಇಸ್ ಈಕ್ವಲ್ಸ್ ಟು 3 ಉಳೀತು ಅಲ್ವಾ. ಈಗ ನಾವೇನ್ ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ನೋಡಿ ಈ ರೀತಿ. ಸೊ ಏನಾಗತ್ತೆ, 3 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 8x ಇಸ್ ಈಕ್ವಲ್ಸ್ ಟು 3840. ಆಯ್ತಾ. ಈಗ ನೋಡಿ ಇದನ್ನ ಅಷ್ಟೇ ಇಲ್ಲಿ ಉಳಿಸ್ಕೊಂಡು ಈ 3 ಈಕ್ವಲ್ಸ್ ಟು ಕಡೆ ಕಳಿಸ್ಬೋದಲ್ವಾ. ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ, ನಂಬರ್ಸ್ ಚಿಕ್ಕವಾಗ್ತವೆ. ನೋಡಿ 3840 ಅಪಾನ್ ಈ ಕಡೆದು ಮಲ್ಟಿಪ್ಲಿಕೇಶನ್ ಇದೆಲ್ವಾ, ಈಕ್ವಲ್ಸ್ ಆ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಓಕೆ, ಈಗ ಡಿವೈಡ್ ಮಾಡೋಣ. ಕ್ಯಾನ್ಸಲೇಷನ್ ಹೋದ್ರೆ ನೋಡಿ 3 1 3, 3 2 6, 3 8 24 0. ಸೊ ಏನ್ ಉಳಿತು, ಎಕ್ಸ್ ಸ್ಕ್ವೇರ್ ಮೈನಸ್ 8x ಇಸ್ ಈಕ್ವಲ್ಸ್ ಟು 1280 ಬಂತು. ಈಗ ಇದನ್ನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 8x ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಮೈನಸ್ ಆಗುತ್ತೆ. 1280 ಇಸ್ ಈಕ್ವಲ್ಸ್ ಟು 0. ದಿಸ್ ಇಸ್ ದ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಈಕ್ವೇಶನ್. ಈಗ ನೀವು ಕೇಳ್ಬೋದು, ಇದನ್ನಿಲ್ಲೇ ಮಲ್ಟಿಪ್ಲೈ ಮಾಡ್ಬೋದಲ್ಲ ಮೇಡಮ್ ಅಂತ. 3 ಇಂಟು ಎಕ್ಸ್ ಸ್ಕ್ವೇರ್ 3x ಸ್ಕ್ವೇರ್ ಆಯ್ತು. ಇಲ್ಲಿ ನಾವು 3x ಸ್ಕ್ವೇರ್ ಬರಿತೀವಿ. ಇಲ್ಲಿ 3 ಇಂಟು 8x ಮಾಡಿದ್ರೆ 24x ಹಾಗೂ ಬರೀಬಹುದು. ಅದನ್ನು ತಪ್ಪಲ್ಲ, ಅದನ್ನು ಕರೆಕ್ಟ್. ಇಲ್ಲಿ ಮಾಡ್ತೀನಿ ನೋಡಿ. 3 ಇಂಟು ಎಕ್ಸ್ ಸ್ಕ್ವೇರ್ 3x ಸ್ಕ್ವೇರ್ ಮೈನಸ್ 3 8 24x ಇಸ್ ಈಕ್ವಲ್ಸ್ ಟು 3840. ಈಗ ಇದನ್ನೇ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ 3x ಸ್ಕ್ವೇರ್ ಮೈನಸ್ 24x ಮೈನಸ್ 3840 ಇಸ್ ಈಕ್ವಲ್ಸ್ ಟು 0. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ಏನಂದ್ರೆ ನಾವು ಇಲ್ಲಿ 3 ಡಿವೈಡ್ ಮಾಡಿದ್ರೆ ಇದು ಚಿಕ್ಕ ನಂಬರ್ ಬಂತು ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ದಿಸ್ ಇಸ್ ಆಲ್ಸೋ ಕರೆಕ್ಟ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ಮಾಡಿ.